ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಸಂಚಿಕೆಯಲ್ಲಿ 10ನೇ ತರಗತಿಯ ಗಣಿತ ವಿಭಾಗದ ವಾಸ್ತವ ಸಂಖ್ಯೆಗಳನ್ನ ಡಿಸ್ಕಷನ್ ಮಾಡೋಣ. ಈಗ ನೀವು ಆಲ್ರೆಡಿ ಒಂದು 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರಲ್ವಾ, ಭಾಗಲಬ್ಧ ಮತ್ತು ಅಭಾಜ್ಯ ಸಂಖ್ಯೆನ ಕಲ್ತಿರ್ತೀರಾ. ಹಾಗಾದ್ರೆ ವಾಸ್ತವ ಸಂಖ್ಯೆಗಳು ಅಂದ್ರೆ ಹೊಸದಾಗಿ ಕಾನ್ಸೆಪ್ಟ್ ಆಗೋದು, ಅದನ್ನ ಇಂಗ್ಲಿಷ್ ರಿಯಲ್ ನಂಬರ್ಸ್ ಅಂತ ಕರೀತಾರೆ. ಈಗ ನಾನು ವಾಸ್ತವ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿರ್ತೇನೆ. ಫಸ್ಟ್ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನ ಕೂಡಿಸಿದಾಗ ಅದೆರಡು ಸಂಖ್ಯೆಗಳನ್ನ ಒಟ್ಟಾರೆ ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಗಳಂತ ಕರೀಬಹುದು. ಅಂದ್ರೆ ಇಂಗ್ಲಿಷ್ ಅಲ್ಲಿ ರಿಯಲ್ ನಂಬರ್ ಇಸ್ ಅ ಸೆಟ್ ಆಫ್ ನಂಬರ್ಸ್ ದಟ್ ಗಿವ್ ದ ಸಮ್ ಆಫ್ ರಾಷನಲ್ ಅಂಡ್ ಇರ್ರಾಷನಲ್ ನಂಬರ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಒಟ್ಟಾರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಏನಂತ ಕರೀಬಹುದು, ವಾಸ್ತವ ಸಂಖ್ಯೆಗಳಂತ ಕರೀಬಹುದು. ಹಾಗಾದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನೀವು ಕಲಿತೀರಾ. ಫಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನಾನು ತಗೊಳ್ತೇನೆ, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅಂತ. ಹಾಗಾದ್ರೆ ಈ ಒಂದು ಅನುಪ್ರಮೇಯ ಮೂಲಕ ಒಂದು ಅಪ್ಲಿಕೇಶನ್ ಕಲ್ಕೊಡ್ತೀರಾ. ಅದರ ಅಪ್ಲಿಕೇಶನ್ ಏನು ಅಂತ ಹೇಳಿದ್ರೆ, ಎರಡು ನಿಮಗೆ ಧನ ಪೂರ್ಣಾಂಕಗಳನ್ನು ಕೊಟ್ಟಾಗ ಆ ಧನ ಪೂರ್ಣಾಂಕಗಳ ನಡುವಿನ ಒಂದು ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಅಂದ್ರೆ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ ಮಾಡಬಹುದು ಅಂತ ಈ ಒಂದು ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದಿಂದ ಒಂದು ಕಲ್ಕೊಳ್ತೀರಾ. ಹಾಗಾದ್ರೆ ಆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ ಅಂದ್ರೆ ಏನು ಮತ್ತು ಅದು ಯಾವ ತರ ಇದೆ ಮತ್ತು ಪ್ರಾಬ್ಲಮ್ಸ್ ಅನ್ನು ಯಾವ ತರ ಸಾಲ್ವ್ ಮಾಡಬೇಕಂತ ನೋಡೋಣ. ವಿದ್ಯಾರ್ಥಿಗಳು, ಇವಾಗ ನಾನು ಇಲ್ಲಿ ಬರ್ದಿದ್ದೇನೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯ. ಹಾಗಾದ್ರೆ ಅಂದ್ರೆ ಏನು, ನನಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಬರ್ದಿದ್ದೀನಿ. ಇವಾಗ ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿ ಕಡೆಗೆ ಇವಾಗ ನಾನು ಎರಡು ಧನ ಪೂರ್ಣಾಂಕಗಳನ್ನು ತಗೊಂಡಿದ್ದೇನೆ, ಟೂ ಪಾಸಿಟಿವ್ ಇಂಟೀಜರ್ಸ್ ಅನ್ನು ತಗೊಂಡಿದ್ದೇನೆ. ಆ ಒಂದು ಇಂಟೀಜರ್ಸ್ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ a which is equal to bq plus r ರೂಪದಲ್ಲಿ ಬರೀತಾರೆ. ಯಾಕಂದ್ರೆ ಯಾವುದೇ ಒಂದು ನಂಬರ್ ಕೊಟ್ಟಾಗ ನೀವು a equal to bq plus r ಅಲ್ಲಿ ಆರಾಮ್ಸರಿ ಬರೀಬಹುದು. ಹಾಗಾದ್ರೆ q ಮತ್ತು r ಎಂಬ ಅನನ್ಯ ಪೂರ್ಣಾಂಕಗಳಾಗಿರುತ್ತವೆ. ಅಂದ್ರೆ q ಅಂದ್ರೆ ಕೋಶಂಟ್ ಆಗಿರುತ್ತೆ, ಅಂದ್ರೆ ಭಾಗಲಬ್ಧ, ಮತ್ತು r ಅಂತ ಹೇಳಿದ್ರೆ ರಿಮೈಂಡರ್ ಆಗಿರುತ್ತೆ, ಅಂದ್ರೆ ಶೇಷ ಆಗಿರುತ್ತೆ. ಸೊ q ಮತ್ತು r ಎಂಬ ಅನನ್ಯ ಪೂರ್ಣಾಂಕಗಳಾಗಿರುತ್ತವೆ. ಇಲ್ಲಿ r ನ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಮೇನ್ ಇಂಪಾರ್ಟೆನ್ಸ್ ಇವತ್ತು ಆಲ್ರೆಡಿ ಹೇಳಿದ್ದೇನೆ. ಏನನ್ನ ಫೈಂಡ್ ಮಾಡಬಹುದು, ಎರಡು ಧನ ಪೂರ್ಣಾಂಕಗಳನ್ನು ಕೊಟ್ಟಾಗ ಅದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ಮಸಾವನ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ನೀವು 8th ಮತ್ತು 9th ಅಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. ಸೊ ಮಸಾವನ್ನ ಡಿಫರೆಂಟ್ ಮೆಥಡ್ ಅಲ್ಲಿ ಕಲ್ತಿದ್ದೀರಾ. ಬಟ್ ಇದು ನಿಮಗೆ ಒಂಥರ ಹೊಸ ಮೆಥಡ್ ಅಂತ ಹೇಳ್ಬೋದು, ಈಸಿ ಆಗಿರುತ್ತೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಎರಡು ಧನ ಪೂರ್ಣಾಂಕಗಳ ನಡುವಿನ ಮಸಾವನ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ಅದನ್ನ ಒಂದು ಅಪ್ಲಿಕೇಶನ್ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಹಾಗಾದ್ರೆ ಅದನ್ನ ಯಾವ ತರ ಫೈಂಡ್ ಮಾಡಬೇಕು ಅಂತ ಎಕ್ಸಾಂಪಲ್ ತೋರಿಸ್ಕೊಡ್ತೇನೆ. ಮಸಾವನ್ನು ಕಂಡುಹಿಡಿಯಿರಿ ಅಂದ್ರೆ ಕ್ವಶನ್ಸ್ ಮಸಾವನ್ನು ಕಂಡುಹಿಡಿಯ ಅಂತ ಇರಲ್ಲ. ಕ್ವಶನ್ಸ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಉಪಯೋಗಿಸಿಕೊಂಡು ಎರಡು ಧನ ಪೂರ್ಣಾಂಕಗಳ ನಡುವಿನ ಮಸಾವನ್ನು ಕಂಡುಹಿಡಿಯಿರಿ ಅಂತ ಇರುತ್ತೆ. ಸೊ ಇವಾಗ ಇದು ಕ್ವಶನ್ ಈಸಿ ಇರುತ್ತೆ. ಇದನ್ನು ಯಾವ ತರ ಸಾಲ್ವ್ ಮಾಡ್ಬೇಕಂತ ಹೇಳ್ತಾನೆ. ಫಸ್ಟ್ ಕೊಟ್ಟಿರುವಂತ ಎರಡು ಧನ ಪೂರ್ಣಾಂಕಗಳನ್ನ ನಾವು a ಮತ್ತು b ಅಂತ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ನಂಬರ್ a, then ಸೆಕೆಂಡ್ ನಂಬರ್ b. ಹಾಗಾದ್ರೆ ಕಂಡೀಷನ್ ಏನಂತ ಹೇಳಿದ್ರೆ ಫಸ್ಟ್ a is greater than b ಆಗಿ ತಗೊಳ್ಬೇಕು. a is greater than b ಆಗಿ ತಗೊಳ್ಬೇಕು. ಮತ್ತೆ ಇದನ್ನ ಯಾವ ರೂಪ ಬರೀಬೇಕು ಅಂತ ಹೇಳಿದ್ರೆ, ಸೊ ಈ a ಅನ್ನು ನೀವು ಭಾಜ್ಯವಾಗಿ ಮತ್ತು b ಅನ್ನ ಭಾಜಕವಾಗಿ ಕನ್ಸಿಡರ್ ಮಾಡ್ತೀರಾ. ಅದರಿಂದ ನೀವು ಡಿವೈಡ್ ಮಾಡಬೇಕು. ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ನಾನು ಇವಾಗ ಫಸ್ಟ್ a ಅನ್ನ 81 ಅಂತ ತಗೊಳ್ತೇನೆ, b ಅನ್ನ 27 ಅಂತ ತಗೊಳ್ತಾ ಇದ್ದೇನೆ. ಹಾಗಾದ್ರೆ ಅಲ್ಲಿ 81 - 27 ಮಾಡ್ತಾ ಇದ್ದೇನೆ. ಹಾಗಾದ್ರೆ ಇವಾಗ ಭಾಗಾಕಾರ ಮಾಡಿರುವಾಗ ಏನಾಗುತ್ತೆ, 27 3 81. ಹಾಗಾದ್ರೆ 0 ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗಾದ್ರೆ ನೀವು ಯಾವ ಒಂದು ನಂಬರ್ ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆ ಒಂದು ರಿಮೈಂಡರ್ ಅಂದ್ರೆ ಶೇಷ 0 ಬರುತ್ತೋ ಆ ಒಂದು ಭಾಜಕವನ್ನು ನಾವು ಏನಂತ ಕರಿತೀವಿ, ಮಸ ಅಂತ ಕರಿತೀವಿ. ಸೊ ಮಸ ಅಂತ ಕರಿತೀವಿ. ಹಾಗಾಗಿ ಈ ಪ್ರಾಬ್ಲಮ್ ಅಲ್ಲಿ ಸೊ ಮಸ ಏನಾಗಿರುತ್ತೆ, ಸೊ 27 ಆಗಿರುತ್ತೆ. ಹಾಗಾದ್ರೆ 27 ಮತ್ತು 81ರ ನಡುವಿನ ಆ ಎರಡು ಸಂಖ್ಯೆಗಳ ಮಸ ಎಷ್ಟಾಗಿರುತ್ತೆ, 27 ಆಗಿರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ಅಭ್ಯಾಸ 8.1 ಡಿಸ್ಕಷನ್ ಮಾಡೋಣ. ಕ್ವಶನ್ ಇವಾಗ ಈ ತರ ಇದೆ, ಯೂಕ್ಲಿಡ್ನ ಭಾಗಾಕಾರವನ್ನು ಉಪಯೋಗಿಸಿಕೊಂಡ್ಬಿಟ್ಟು ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಆ ಸಂಖ್ಯೆಗಳ ಒಂದು ಮಸಾವನ್ನ ಕಂಡುಹಿಡಬೇಕು. ಒಂದು ಕ್ವಶನ್ ತಗೊಳ್ತೇನೆ ಇವಾಗ. 135 ಮತ್ತೆ 225 125 ಮತ್ತೆ 225 ಇದೆ.
ಹಾಗಾದ್ರೆ ಫಸ್ಟ್ ಪ್ರೊಸೀಜರ್ ಏನಾಗಿರುತ್ತೆ ಇಲ್ಲಿ, ಫಸ್ಟ್ ನಾವು ಎ ಮತ್ತೆ ಬಿ ಅನ್ನಾಗಿ ತಗೊಳ್ಬೇಕು, ಅಂದ್ರೆ ಭಾಜ್ಯ ಮತ್ತು ಭಾಜಕವಾಗಿ ತಗೊಳ್ಬೇಕು. ಸೊ ಫಸ್ಟ್ ಕಂಡೀಷನ್ ಏನಾಗಿರುತ್ತೆ, ಎ ಇಸ್ ಗ್ರೇಟರ್ ದನ್ ಬಿ ಆಗಿರುತ್ತಲ್ವಾ, ಅಂದ್ರೆ ಅರ್ಥ ಇಷ್ಟೇ. ಸೊ ಎ ಅನ್ನು ಇವಾಗ ನಾನು 225 ಮತ್ತೆ ಬಿ ಅನ್ನ 135 ಅಂತ ತಗೊಳ್ತಾ ಇದ್ದೇನೆ. ಹಾಗಾದ್ರೆ ಇವಾಗ ಏನಾಗುತ್ತೆ, ಎ ಅಂದ್ರೆ 225 ನಲ್ಲಿ ಇವಾಗ ಭಾಜ್ಯವಾಗಿ ತಗೊಳ್ತಾ ಇದ್ದೇನೆ. ಸೊ ಭಾಜಕವಾಗಿ ನಾನು ಇವಾಗ 135 ನ ತಗೊಳ್ತೇನೆ. ಸೊ 135 ತಗೊಳ್ತಾ ಇದ್ದೇನೆ. ಇವಾಗ ನೀವು ನಾರ್ಮಲ್ ಡಿವಿಷನ್ ಯಾವ ತರ ಉಂಟು ಅದೇ ತರ ಪ್ರೊಸೀಜರ್ ನ ಫಾಲೋ ಮಾಡ್ತೀರಾ. ಸೊ 135 1 ಸೊ 135 ಮಾಡ್ಕೊಳ್ತೀರಾ, ಯಾಕಂದ್ರೆ 135 2 ಪಾಸಿಬಲ್ ಆಗಲ್ಲ. ಹಾಗಾದ್ರೆ ಇವಾಗ ಸಬ್ಟ್ರಾಕ್ಷನ್ ಮಾಡ್ತೀರಾ. ಸೊ ನಿಮ್ಮ ಆನ್ಸರ್ ಸಿಗುತ್ತೆ ಇಲ್ಲಿ, ಸೊ 90, ಸೊ 90 ಸಿಗುತ್ತೆ. ಇವಾಗ ಕಂಡೀಷನ್ ಇವಾಗ ನಾವು ಕಂಪ್ಲೀಟ್ ಆಗಿ ಮತ್ತೆ ಡಿವಿಷನ್ ಮಾಡೋಕ್ಕಾಗಲ್ಲ. ಸೊ ಡೆಸಿಮಲ್ ತರ ಡಿವಿಷನ್ ಮಾಡೋಕ್ಕಾಗಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಏನು ರಿಮೈಂಡರ್ ಸಿಕ್ಕಿದೆಯೋ, ನಮ್ಗೆ ಏನು ಶೇಷ ಸಿಕ್ಕಿದೆಯೋ ಆ ನೆಕ್ಸ್ಟ್ ಡಿವಿಷನ್ ಪ್ರೊಸೀಜರ್ ನಾವು ಅದನ್ನ ಭಾಜಕವಾಗಿ ತಗೊಳ್ಬೇಕು. ಮತ್ತೆ ನಾವು ಪ್ರೀವಿಯಸ್ ಡಿವಿಷನ್ ಮಾಡ್ಬೇಕಾದ್ರೆ ನಾವು ಏನು ಭಾಜಕವನ್ನು ತಗೊಂಡಿದ್ವು ಅದನ್ನ ಭಾಜ್ಯವಾಗಿ ನೆಕ್ಸ್ಟ್ ಡಿವಿಷನ್ ಕನ್ಸಿಡರ್ ಮಾಡ್ತೀರಾ. ಇವಾಗ ನೀವು 135 ಅಂತ ತಗೊಂಡ್ಬಿಟ್ಟು ಮತ್ತೆ ಡಿವಿಷನ್ ಕಂಟಿನ್ಯೂ ಮಾಡ್ತೀರಾ. ಸೊ 91 ಸೊ 90 ಆಗುತ್ತೆ. ಸೊ ಮತ್ತೆ ಡಿವಿಷನ್ ನಿಮಗೆ ಶೇಷ ಸಿಗುತ್ತೆ 45 ಸಿಗುತ್ತೆ. ನಮ್ಗೆ ಇವಾಗ ಶೇಷ 0 ಬರೋ ತನಕ ಕೂಡ 0 ಬರೋ ತನಕ ಕೂಡ ಏನ್ ಮಾಡ್ತಾ ಹೋಗ್ಬೇಕು, ಇದೆರಡು ಸಬ್ಟ್ರಾಕ್ಟ್ ಮಾಡಿದಾಗ ಆನ್ಸರ್ 45 ಬರುತ್ತೆ. ಬಟ್ ನಮ್ಮ ಕಂಡೀಷನ್ ಏನಿಲ್ಲಿ, ಶೇಷ ಇಲ್ಲಿ 0 ಬರೋ ತನಕ ಏನ್ ಮಾಡಬೇಕು, ಡಿವಿಷನ್ ಮಾಡ್ತಾ ಹೋಗ್ಬೇಕು. ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಹೋಗ್ಬೇಕು. ಇವಾಗ ನಮಗೆ ಮತ್ತೆ ಇವಾಗ ಶೇಷ 45 ಸಿಕ್ಕಿದ್ರೆ ಆ ಶೇಷವನ್ನು ನಾವು ನೆಕ್ಸ್ಟ್ ಡಿವಿಷನ್ ಅಲ್ಲಿ ಅದನ್ನ ಇವಾಗ ಭಾಜಕ ಅಂತ ತಗೊಳ್ತೇನೆ. ಸೊ ಪ್ರೀವಿಯಸ್ ಭಾಜಕವನ್ನು ನಾನು ಭಾಜ್ಯ ಅಂತ ತಗೊಳ್ತೇನೆ. ಸೊ 45 ಆಗುತ್ತೆ ಇಲ್ಲಿ, ಮತ್ತೆ ಅದನ್ನ 90 ಡಿವೈಡ್ ಮಾಡಿದಾಗ ಏನಾಗುತ್ತೆ, ಸೊ 45 2 ಎಷ್ಟಾಗುತ್ತೆ 90. ಹಾಗಾದ್ರೆ ಆನ್ಸರ್ ಸಿಗುತ್ತೆ ಇಲ್ಲಿ 0. ಹಾಗಾದ್ರೆ ನಿಮಗೆ ಕೊನೆಯದಾಗಿ ಶೇಷ 0 ಸಿಗ್ತಾ ಇದೆ. ಕೊನೆಯದಾಗಿ ನಿಮಗೆ ಶೇಷ ಯಾವ ಭಾಜಕದಿಂದ ಸಿಗ್ತಾ ಇದೆ, ಸೊ 45 ದಿಂದ ಸಿಗ್ತಾ ಇದೆ. ಹಾಗಾದ್ರೆ ನಿಮ್ಮ ಮೋಸ ಎಷ್ಟಾಗಿರುತ್ತೆ ಆನ್ಸರು, ಸೊ ಮೋಸ ಎಷ್ಟಾಗಿರುತ್ತೆ ಆನ್ಸರು 45. ಸೊ 45 ಆಗಿರುತ್ತೆ. ಸೊ ಈ ಒಂದು ಪ್ರೊಸೀಜರ್ ಅನ್ನು ಫಾಲೋ ಮಾಡಿದರೆ ಈಸಿಯಾಗಿ ಕೊಟ್ಟಿರುವಂತ ಎರಡು ಸಂಖ್ಯೆಗಳ ಒಂದು ಮೋಸವನ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ಬಟ್ ಪ್ರೊಸೀಜರ್ ಇಷ್ಟೇ ಇಲ್ಲಿ. ಸೊ ಡಿವೈಡ್ ಮಾಡ್ತಾ ಹೋಗ್ಬೇಕು. ನಾರ್ಮಲ್ ಡಿವಿಷನ್ ಅಲ್ಲ, ಇಲ್ಲಿ ನಮ್ಗೆ ಏನು ಶೇಷ ಸಿಗುತ್ತೋ ಅದನ್ನ ನಾವು ನೆಕ್ಸ್ಟ್ ಭಾಜಕವಾಗಿ ತಗೊಳ್ಬೇಕು. ಭಾಜ್ಯವನ್ನ ಮತ್ತೆ ಪ್ರೀವಿಯಸ್ ಭಾಜಕವನ್ನ ಭಾಜ್ಯವಾಗಿ ತಗೊಳ್ತಾ ಹೋಗ್ಬೇಕು. ಅಪ್ ಟು ನಮಗೆ ರಿಮೈಂಡರ್ ಅಂದ್ರೆ ಶೇಷ 0 ಸಿಗೋ ತನಕ ಮಾಡ್ತಾ ಹೋಗ್ಬೇಕು. ಅದು ಯಾವ ಭಾಜಕದಿಂದ ಸಿಗುತ್ತೋ ಅದೇನಾಗಿರುತ್ತೆ, ಮೋಸ ಆಗಿರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಪ್ರಾಬ್ಲಮ್ ಅಲ್ಲಿ ಏನ್ ತಿಳ್ಕೊಂಡಿದ್ದೀರಾ, ಮೋಸವನ್ನ ಕಂಡುಹಿಡಿದು ತಿಳ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ನಾನು ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೇನೆ. ಏನಂತ ಹೇಳಿದ್ರೆ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಅಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕೊಟ್ಟಿರುವಂತಹ ನಂಬರ್ ಅನ್ನ ಪ್ರೈಮ್ ನಂಬರ್ ಇಂದ ಮತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಹೇಳ್ತೇನೆ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಇವಾಗ ನೀವು ಒಂದು ನಂಬರ್ ಅನ್ನ ಕೊಟ್ಟಿರ್ತಾರೆ, ಆ ನಂಬರ್ ನ ನೀವು ಯಾವ ತರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಮ್ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡಬೇಕು. ಅಂದ್ರೆ ಅರ್ಥ, ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡ್ಬಿಟ್ಟು ಆ ನಂಬರ್ ಅನ್ನ ಆ ಒಂದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಅದನ್ನ ವ್ಯಕ್ತಪಡಿಸಬೇಕಾಗುತ್ತೆ. ನಿಮ್ಗೆ ಅವಿಭಾಜ್ಯ ಸಂಖ್ಯೆ ಅಂದ ತಕ್ಷಣ ಗೊತ್ತಿರಲ್ವಾ, ಸೊ ಪ್ರೈಮ್ ನಂಬರ್ ಗೊತ್ತಿದೆ. ಸೊ 2 3 5 7 ಸೊ 11 13 ಈ ತರ ನಂಬರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕೊಟ್ಟಿರೋ ನಂಬರ್ ಅನ್ನ ಆ ಒಂದು ಅದರ ಗುಣಲಬ್ಧವಾಗಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ತಗೊಳ್ತಾನೆ, 140 ನ ಎಕ್ಸಾಂಪಲ್ ತಗೋತಾ ಇದ್ದೇನೆ. ಫಸ್ಟ್ ಇವಾಗ ಈ ನಂಬರ್ ಇವಾಗ ನಾನು 2 ಡಿವೈಡ್ ಆಗುತ್ತಾ ಚೆಕ್ ಮಾಡ್ತಾನೆ. ಯಾಕಂದ್ರೆ ಇವಾಗ 2 ಆಲ್ರೆಡಿ ಡಿವೈಡ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಒಂದು ಲಾಸ್ಟ್ ಪ್ಲೇಸ್ ಅಲ್ಲಿ 0 ಇದೆ. ನಾನು ಇವಾಗ 2 ತಗೋಬೇಕಾದ್ರೆ, ಯಾಕಂದ್ರೆ 2 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಹಾಗೇನಾಗುತ್ತೆ, 2 7 14 0 ಮತ್ತೆ 2 ಪಾಸಿಬಲ್ ಆಗುತ್ತೆ. ಸೊ 2 3 ಸೊ 6 ಮತ್ತೆ 2 5 10. ನೆಕ್ಸ್ಟ್ 2 ಆಗಲ್ಲ. ಸೊ ನೆಕ್ಸ್ಟ್ 2 ಆದ್ಮೇಲೆ ಯಾವಾಗ ಬರುತ್ತೆ, 3 ಬರುತ್ತೆ. ಬಟ್ ಇಲ್ಲಿ 3 ಅವಿಭಾಜ್ಯ ಸಂಖ್ಯೆ ಆದರೆ 3 ರಿಂದ 30 ಏನಾಗಲ್ಲ, ಡಿವೈಡ್ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಯನ್ನ 5 ಅಂತ ತಗೊಂಡ್ಬಿಟ್ಟು ಮಾಡ್ತಾ ಇದ್ದೇನೆ. ಸೊ 5 7 35. ಸೊ 7 1 ಯಾಕಂದ್ರೆ 7 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತದೆ. ಹಾಗಾದ್ರೆ ಕೊಟ್ಟಿರುವಂತಹ ನಂಬರ್ 140 ಅನ್ನು ಇವಾಗ ನಾನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಅಂದ್ರೆ ನೀವು 140 ಅನ್ನ ಯಾವ ತರ ಬರೀಬಹುದು ಅಂತ ಹೇಳಿದ್ರೆ, ಸೊ ಒಂದು ಅವಿಭಾಜ್ಯ ಸಂಖ್ಯೆಗಳನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಅದರ ಗುಣಲಬ್ಧವಾಗಿ 2 ಗುಣಿಸು 2 ಗುಣಿಸು 5 ಗುಣಿಸು 7 ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಯಾಕಂದ್ರೆ ನಾನು 140 ನಂಬರ್ ಅನ್ನ ಎಲ್ಲಾ ಒಂದು ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧದಲ್ಲಿ ಇವಾಗ ಬರ್ಕೊಂಡಿದ್ದೇನೆ. ಸೊ ಈ ತರ ಒಂದು ಪ್ರೈಮ್ ನಂಬರ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಫ್ಯಾಕ್ಟರ್ಸ್ ಆಗಿ ಬರೀಬಹುದು. ಸೊ ಆಲ್ಸೋ ಕಾಲ್ಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಇವಾಗ ಇದಿಷ್ಟು ಅರ್ಥ ಆಗುತ್ತೆ ತಿಳ್ಕೊಳ್ತೇನೆ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಲ್ಲಿ ನೋಟ್ ಅಂತ ಬರ್ತಿದ್ದೇನೆ. ಹಾಗಾದ್ರೆ ನೋಟ್ ಇಸ್ ವೆರಿ ಸಿಂಪಲ್.
ಇವಾಗ ನಿಮ್ಮ ಹತ್ರ ಎರಡು ಧನ ಪೂರ್ಣಾಂಕಗಳಿವೆ, ಅದರ ಎರಡು ನಂಬರ್ ಕೊಟ್ಟಿರ್ತಾರೆ. ಸೊ ಧನ ಪೂರ್ಣಾಂಕಗಳನ್ನು ಕೊಟ್ಟಿರ್ತಾರೆ, ಮತ್ತೆ ಅದರ ಎರಡು ನಂಬರ್ ಗೊತ್ತಿದ್ರೆ ನಿಮಗೆ ಅದರ ಮಹಸವನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ಸೊ ನಿಮಗೆ ಒಂದ್ಸಲ ಮಹಸ ಗೊತ್ತಾದ್ರೆ ನೆಕ್ಸ್ಟ್ ಕ್ವಶನ್ ನಿಮಗೆ ಅರೈಸ್ ಆಗೋದು ಲಸ ಏನು ಅಂತ ಅಲ್ವಾ. ಸೊ ಹಾಗಾದ್ರೆ ನಿಮಗೆ ಆ ಎರಡು ನಂಬರ್ ಗೊತ್ತಿದ್ರೆ ಸಾಕು, ಅದರ ಲಸ ಮತ್ತೆ ಮಹಸವನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಹಾಗಾದ್ರೆ ಅದಕ್ಕೊಂದು ಸೂತ್ರ ಇದೆ. ಸೂತ್ರ ವೆರಿ ಸಿಂಪಲ್ ಆಗಿರುತ್ತೆ. ಇನ್ನೊಂದು ಎರಡು ನಂಬರಿನ ಲಸ ಮತ್ತು ಮಹಸವನ್ನ ಗುಣಾಕಾರವಾಗಿ ಬರ್ಕೊಂಡ್ಬಿಟ್ರೆ ಸೊ ಒಂದ್ ಕಡೆಗೆ ಮತ್ತೆ ಇನ್ನೊಂದು ಕಡೆಗೆ ಆ ಎರಡು ನಂಬರಿನ ಗುಣಲಬ್ಧವಾಗಿರ್ತದೆ. ಅಂದ್ರೆ ಅರ್ಥ, ಸೊ ಎರಡು ನಂಬರಿನ ಲಸ ಮತ್ತು ಮಹಸವನ್ನ ಗುಣಾಕಾರ ಮಾಡಿದ್ರೇನು ನಿಮ್ಗೆ ಏನ್ ಆನ್ಸರ್ ಸಿಗುತ್ತೋ ಮತ್ತೆ ಆ ಎರಡು ನಂಬರ್ ಅನ್ನು ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ರೆ ಸೇಮ್ ಆನ್ಸರ್ ಸಿಗುತ್ತೆ. ಅಂದ್ರೆ ಅರ್ಥ ಇಷ್ಟೇ. ಸೊ HCF into LCM of a given number that which is equal to A into B. ಸೊ ಆ ನಂಬರಿನ ಗುಣಲಬ್ಧ ಆಗಿರುತ್ತೆ. ಸೊ ಹಾಗಿದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಗೆ ಆ ಎರಡು ನಂಬರ್ ಗೊತ್ತಿದೆ ಮತ್ತು ಮಹಸ ಗೊತ್ತಿದ್ರೆ ಲಸವನ್ನ ಕಂಡುಹಿಡಿಬಹುದು, ಅಥವಾ ಆ ಎರಡು ನಂಬರ್ ಗೊತ್ತಿದ್ರೆ ಲಸ ಗೊತ್ತಿದ್ರೆ ಮಹಸವನ್ನು ಕೂಡ ಕಂಡುಹಿಡಿಬಹುದು. ಇವಾಗ ಒಂದು ಕ್ವಶನ್ ತಗೊಳ್ತಾ ಇದ್ದೇನೆ. ಆ ಕ್ವಶನ್ ತಗೊಂಡ್ಬಿಟ್ಟು ಇವಾಗ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಇವಾಗ ಕ್ವಶನ್ ಈ ತರ ಇದೆ. ಫಾರ್ ಎಕ್ಸಾಂಪಲ್ ಎರಡು ನಂಬರ್ ಕೊಟ್ಟಿದ್ದಾರೆ 26 ಮತ್ತು 91. ಕ್ವಶನ್ ಇವಾಗ ಲಸವನ್ನು ಕಂಡುಹಿಡಿಯಿರಿ. ಸೊ ಲಸ ಕಂಡುಹಿಡಿಯಿರಿ, ಲಸವನ್ನು ಕಂಡುಹಿಡಿಯಿರಿ. ಅಥವಾ ನಿಮಗೆ ಕ್ವಶನ್ ಈ ತರ ಕೂಡ ಬರ್ಬೋದು. ಎರಡು ನಂಬರ್ ಕೊಟ್ಟಿರ್ತಾರೆ, ಮಹಸವನ್ನ ಕಂಡುಹಿಡಿಯಿರಿ, ಲಸವನ್ನ ಕಂಡುಹಿಡಿಯಿರಿ ಮತ್ತು ತಾಳೆ ನೋಡಿ. ಅಂದ್ರೆ ಅರ್ಥ ಈ ಲಾಸ್ಟ್ ಆನ್ಸರ್ ಏನ್ ಬರುತ್ತೆ ನಿಮಗೆ ಮಹಸ ಮತ್ತೆ ಲಸ ಮತ್ತೆ ಎರಡು ನಂಬರ್ ಅನ್ನ ಎರಡು ಮಲ್ಟಿಪ್ಲೈ ಮಾಡಿಬಿಟ್ಟು ಎರಡು ಆನ್ಸರ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ತೀರಾ ಅಷ್ಟೇ. ಇವಾಗ ಫಸ್ಟ್ ಇವಾಗ ಲಸ ಬೇಕು ಅಂದ್ರೆ ಫಸ್ಟ್ ಮಹಸವನ್ನ ಬೇಕು. ಸೊ ಮಹಸನ ಇವಾಗ ಯಾವ ಮೆಥಡ್ ಯೂಸ್ ಮಾಡ್ತಾನೆ, ಸೊ ಯೂಕ್ಲಿಡ್ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾನೆ. ಸೊ ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಎ ಮತ್ತೆ ಬಿ. ನಮಗೆ ಕಂಡೀಷನ್ ಏನಾಗಿರಬೇಕು, ಎ ಇಸ್ ಗ್ರೇಟರ್ ದನ್ ಬಿ. ಅಂದ್ರೆ ಎ ನ 90 ತಗೊಳ್ತಾನೆ, ಬಿ ನ 26 ನ ತಗೊಳ್ತಾನೆ. ಸೊ 91 ಇಲ್ಲಿ 26. ಸೊ 26 ನಾನು ಏನ್ ತಗೋಬೇಕಾಗುತ್ತೆ 26. ಸೊ 25 4 100 ಆಗುತ್ತೆ. ಸೊ ಆಗಲ್ಲ, ಹಾಗೆ 26 3 ತಗೊಳ್ತೇನೆ. ಸೊ 26 × 3 ಸೊ 78 ಆಯ್ತು. ಸೊ 78 ಇವಾಗ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ಸೊ 78 ಅಂದ್ರೆ ಸೊ 11 ಅಂದ್ರೆ 3, ಸೊ 13 ಆಗುತ್ತೆ. ಸೊ ರಿಮೈಂಡರ್ ಇವಾಗ ಎಷ್ಟು ಸಿಗ್ತಾ ಇದೆ, 13 ಸಿಗ್ತಾ ಇದೆ. ನಾನು ಇವಾಗ ಆಲ್ರೆಡಿ ಕಂಡೀಷನ್ ಹೇಳಿದ್ದೇನೆ. ಸೊ ನಿಮ್ಗೆ ಇಲ್ಲಿ ಏನು ಶೇಷ ಸಿಗುತ್ತೋ ನೀವು ಅದನ್ನ ನೆಕ್ಸ್ಟ್ ಅದನ್ನ ಭಾಜಕವಾಗಿ ಕನ್ಸಿಡರ್ ಮಾಡ್ತೀರಾ, ಮತ್ತೆ ಪ್ರೀವಿಯಸ್ ನೀವು ಏನು ಭಾಜಕವಾಗಿ ತಗೊಂಡಿರ್ತೀರಾ ಅದನ್ನ ಭಾಜ್ಯವಾಗಿ ಪರಿಗಣಿಸ್ತೀರಾ. ನೀವು ಮತ್ತೆ ಡಿವಿಷನ್ ಕಂಪ್ಲೀಟ್ ಮಾಡ್ತೀರಾ, 26 ಬರ್ಕೊಳ್ತೀರಾ. ಆರಾಮಾಗಿ ಇವಾಗ ಡಿವೈಡ್ ಆಗ್ತಾ ಇದೆ. ಸೊ 13 2 26. ಇವಾಗ ನಿಮಗೆ ರಿಮೈಂಡರ್ ಏನು ಸಿಗ್ತಾ ಇದೆ, ಶೇಷ ಸಿಗ್ತಾ ಇದೆ. ಸೊ ನಿಮಗೆ ರಿಮೈಂಡರ್ ಇವಾಗ ಶೇಷ ಸಿಗ್ತಾ ಇದೆ. ಹಾಗಾದ್ರೆ 13 2 26. ಹಾಗಾದ್ರೆ ನಿಮಗೆ ಮಹಸ ಎಷ್ಟಾಗಿರುತ್ತೆ, ಸೊ ಮಹಸ ನಿಮ್ಮ ಆನ್ಸರ್ ಇಂದು 13 ಆಗಿರುತ್ತೆ. ಸೊ ಮಹಸ ಬಂದ್ಬಿಟ್ಟು 13 ಆಗಿರುತ್ತೆ. ಸೊ ಮಹಸ ಬಂದ್ಬಿಟ್ಟು 13 ಆಗಿರುತ್ತೆ. ಇವನಿಗೆ ಮಹಸ ಇವಾಗ ಸಿಕ್ಬಿಟ್ಟಿದೆ ಆನ್ಸರ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ಲಸವನ್ನ ಕಂಡುಹಿಡಿಯಬೇಕು. ಸೊ ಲಸವನ್ನ ಕಂಡುಹಿಡಿಯಬೇಕು. ಲಸ ನೀವು ಯಾವ ತರ ಮಾಡ್ಬೋದು, ಇವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಸೊ ಲಸ ಇಂಟು ಮಹಸ ವಿಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಹಾಗಾದ್ರೆ ನಿಮಗೆ ಲಸ ಬೇಕಂತ ಹೇಳಿ ಮಾಡ್ತಿಲ್ಲ. ಸೊ ಲಸ ಬೇಕಂತ ಹೇಳಿದ್ರೆ ಆ ಎರಡು ನಂಬರ್ ಅನ್ನ ಗುಣಾಕಾರ ಮಾಡಿಬಿಟ್ಟು ಮಹಸದಿಂದ ಡಿವೈಡ್ ಮಾಡ್ತೀರಾ. ಸೊ ಮಹಸದಿಂದ ಡಿವೈಡ್ ಮಾಡ್ತೀರಾ. ಇವಾಗ ಎ ಎಷ್ಟಿದೆ ನಂಬರು 91 ಇದೆ. ಸೊ ಬಿ ಬಂದ್ಬಿಟ್ಟು 26 ಇದೆ ಡಿವೈಡ್ ಬೈ ಮಹಸ ಆನ್ಸರ್ ಆಲ್ರೆಡಿ ಗೊತ್ತಿದೆ ಇವಾಗ. ಸೊ 13 ಕ್ಯಾನ್ಸಲ್ ಮಾಡ್ತೀರಾ. 13 ಅಂದ್ರೆ 13 2 26. ಹಾಗಾದ್ರೆ ಎರಡನ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ 91 ಗುಣಿಸು 2, 91 ಗುಣಿಸು 2 ಎಷ್ಟು ಬರುತ್ತೆ. ಸೊ 2 ಅಂದ್ರೆ 2, 9 2 18, 9 2 18. ಹಾಗಾದ್ರೆ ಕೊಟ್ಟಿರುವಂತ ಎರಡು ನಂಬರಿನ ಲಸ ಎಷ್ಟಾಗಿರುತ್ತೆ 182. ಸೊ 182. ಈ ಒಂದು ವಿಧಾನದ ಮೂಲಕ ನೀವು ಏನ್ ಮಾಡಬಹುದು, ಕೊಟ್ಟಿರುವಂತ ಎರಡು ನಂಬರಿನ ಲಸ ಮತ್ತೆ ಮಹಸವನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಅಥವಾ ಕೆಲವು ಸಲ ಕ್ವಶನ್ ಈ ತರ ಕೇಳ್ತಾರೆ. ಸೊ ಲಸ ಮಹಸವನ್ನ ಕಂಡುಹಿಡಿದು ತಾಳು ನೋಡಿ ಅಂತ ಏನ್ ಮಾಡಬೇಕು, ಲಸ ಮತ್ತೆ ಮಹಸ ಎರಡು ಗುಣಾಕಾರ ಮಾಡ್ತೀರಾ, ಮತ್ತೆ ಕೊಟ್ಟಿರುವಂತ ಎರಡು ನಂಬರ್ ಅನ್ನು ಕೂಡ ಗುಣಾಕಾರ ಮಾಡ್ತೀರಾ. ಅವಾಗ ನಿಮಗೆ ಸಿಗುತ್ತೆ LHS which is equal to RHS. ಅಂದ್ರೆ ಎರಡು ಆನ್ಸರ್ ನಿಮಗೆ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಎರಡು ಆನ್ಸರ್ಸ್ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಬರುತ್ತೆ. ಅದು ಈ ರಿಲೇಷನ್ ಪ್ರಕಾರ ನಾವು ತಾಳಿನ ಕೂಡ ನೋಡಬಹುದು. ಈ ಪಾಠದ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ.
ವಿದ್ಯಾರ್ಥಿಗಳು ಇವಾಗ ಅಭ್ಯಾಸ 8.2 ಡಿಸ್ಕಷನ್ ಮಾಡೋಣ. ಇವಾಗ ಆಲ್ರೆಡಿ ಒಂದು ಕ್ವಶನ್ ಡಿಸ್ಕಷನ್ ಆಗಿದೆ. ಇವಾಗ ಕ್ವಶನ್ ನಂಬರ್ 7 ಕ್ವಶನ್ ನಂಬರ್ ಅದು ಒಂದು ವರ್ಡ್ ಪ್ರಾಬ್ಲಮ್ ಇದೆ. ಇವಾಗ ಏನು ಮಾಡ್ತಾರೆ, ಈ ಥರ ಒಂದು ಎಕ್ಸಾಂಪಲ್ಸ್ ಅನ್ನ ವರ್ಡ್ ಪ್ರಾಬ್ಲಮ್ಸ್